ಹಾಯ್, ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮುಂದಿನ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಲು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ಟ್ರೈನ ಹೊಸ ನಿಯಮದಂತೆ DTH ಆದರೂ ಸರಿ, ಕೇಬಲ್ ಟಿವಿ ಆಪರೇಟರ್ ಆದರೂ ಸರಿ, ಅದರಲ್ಲಿ ಬಂದ್ಬಿಟ್ಟು ನಾವು ನೋಡುವಂಥ ಚಾನಲ್ಗೆ ಮಾತ್ರ ದುಡ್ಡು ಕೊಟ್ಟು ಆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋ ಥರ ರೂಲ್ಸ್ ಬಂದಿದೆ. ಏನಪ್ಪ ಅಂದರೆ, ಅದರಲ್ಲಿ ನಾವು ಮಿನಿಮಮ್ 154 ರೂಪಾಯಿ ಕಟ್ಟಬೇಕು. ಅಂದರೆ ವಿತೌಟ್ GST ಬಂದ್ಬಿಟ್ಟು 130 ರೂಪಾಯಿ ಆಗುತ್ತೆ. GST ಇನ್ಕ್ಲೂಡ್ ಆದರೆ 154 ರೂಪಾಯಿ ಆಗುತ್ತೆ. ಸೊ ಈ ರೀತಿ ಬಂದ್ಬಿಟ್ಟು ಅಮೌಂಟನ್ನು ಕಟ್ಬಿಟ್ಟು ಮಾಡಬೇಕು. ಸೊ ಇವಾಗ ಈ ವಿಡಿಯೋನ ಏನಕ್ಕೆ ಮಾಡಿದ್ದೀನಪ್ಪ ಅಂತ ನೋಡಿದ್ರೆ, ಟ್ರೈ ಅಂದರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅವರು ಬಂದ್ಬಿಟ್ಟು ಹೊಸ ವೆಬ್ಸೈಟನ್ನು ಅಂದರೆ ಹೊಸ ಒಂದು ಪೇಜನ್ನು ಲಾಂಚ್ ಮಾಡಿದ್ದಾರೆ. ಅದರಲ್ಲಿ ನಾವು ಎಸ್ಟಿಮೇಷನ್ ಅಂದರೆ ಒಂದೊಂದು ಪ್ಯಾಕನ್ನು ನಾವು ಚೂಸ್ ಮಾಡಿಕೊಂಡ್ರೆ ನಮಗೆ ಟೋಟಲ್ ಎಷ್ಟು ಬೀಳುತ್ತೆ ಅಂದರೆ ಪ್ಲಸ್ GST ಮತ್ತು ಟ್ಯಾಕ್ಸ್ ಆಮೇಲೆ ಅಂದರೆ 130 ರೂಪೀಸು ಅದೆಲ್ಲ ಸೇರಿ ನಮಗೆ ಟೋಟಲ್ ಎಷ್ಟಾಗ್ಬೋದು ಅಂತ ಒಂದು ವ್ಯಾಲ್ಯೂಯೇಷನ್ ಮಾಡ್ಕೋಬೋದು. ಸೊ ಆ ಒಂದು ವೆಬ್ಸೈಟನ್ನು ಲಾಂಚ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ, ಎಲ್ಲ ಅಂದರೆ DTH ಆಪರೇಟರ್ಸ್ ಬಂದ್ಬಿಟ್ಟು ತನ್ನದೇ ಆದ ವೆಬ್ಸೈಟಲ್ಲಿ ಬಂದ್ಬಿಟ್ಟು ಅವ್ರದ್ದು ಒಂದು ಪೇಜನ್ನು ಲಾಂಚ್ ಮಾಡಿದ್ದಾರೆ. ಅಲ್ಲಿ ಕ್ಲಿಕ್ ಮಾಡಿಕೊಂಡು ನಾವು ನಮಗೆ ಬೇಕಾದ ಒಂದು ಚಾನಲ್ಗಳನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು. ಅಂದರೆ ಅದರಲ್ಲಿ ನಾವು ಯೂಸರ್ ID ಪಾಸ್ವರ್ಡನ್ನು ಹಾಕಿ ಲಾಗಿನ್ ಮಾಡ್ಕೋಬೇಕು. ಸೊ ಯೂಸರ್ ID ಪಾಸ್ವರ್ಡು ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಹೊಸದಾಗಿ ಕ್ರಿಯೇಟ್ ಮಾಡ್ಕೋಬೇಕು. ಅಂದರೆ ನಿಮ್ಮ VC ನಂಬರ್ ಇಟ್ಕೊಂಡು, ಇಲ್ಲಾಂದರೆ ಫರ್ಗೆಟ್ ಪಾಸ್ವರ್ಡ್ ಕೊಟ್ಟು ನಿಮ್ಮ ಒಂದು ಮೊಬೈಲ್ ನಂಬರ್ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿ ಪಾಸ್ವರ್ಡನ್ನು ರಿಕವರಿ ಮಾಡ್ಕೋಬೋದು. ಅದೇ ಗೊತ್ತಿಲ್ಲ ಅಂದರೆ ನೀವು DTH ಎಲ್ಲಿ ತೊಗೊಂಡಿರ್ತೀರೋ ಅಲ್ಲಿಗೆ ಹೋಗ್ಬಿಟ್ಟು ನೀವು ಸೊ ಹೇಗೆ ಮಾಡೋದು ಮತ್ತು ಯೂಸರ್ ನೇಮು ಪಾಸ್ವರ್ಡು ಅದನ್ನೆಲ್ಲ ತಿಳ್ಕೊಂಡು ನಿಮ್ಮ ಚಾನಲನ್ನು ಇನ್ಮೇಲೆ ನೀವೇ ಚೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಅವ್ರಿಗೆ ಹೇಳಿದ್ರೆ ಅವರೇ ಮಾಡಿಕೊಡ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಅದೇ ಟ್ರೈನ್ ಅವರು ಲಾಂಚ್ ಮಾಡಿದ್ರ ವೆಬ್ಸೈಟು, ಅದರಲ್ಲಿ ನಾವು ನಮ್ಮ ಪ್ಯಾಕ್ನ ವ್ಯಾಲ್ಯೂಯೇಷನ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದು ಮಾತ್ರ ಅಲ್ಲ, ನಮ್ಮದು ಡಿಶ್ ಟಿವಿಯದ್ದು ವೆಬ್ಸೈಟ್ ಇದೆ, ಅಲ್ಲಿ ಲಾಗಿನ್ ಮಾಡಿಕೊಂಡು ನಾನು ನಮ್ಮದೇ ಆದಂತಹ ಒಂದು ಪ್ಯಾಕೇಜನ್ನು ಸೆಲೆಕ್ಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ನಿಮ್ಮ ಒಂದು ಆಪ್ರೇಟರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ನೀವು ತಿಳ್ಕೊಳ್ಳಿ. ಅಂದರೆ ನನ್ನ ಹತ್ರ ಡಿಶ್ ಟಿವಿ ಮಾತ್ರ ಇರೋದಲ್ವಾ, ಅದಕ್ಕೆ ನಾನು ಡಿಶ್ ಟಿವಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಏನಪ್ಪ ಅಂದರೆ ಬೇರೆ ಬೇರೆ ಆಪ್ರೇಟರ್ಸ್ದು ಬಂದ್ಬಿಟ್ಟು ವೆಬ್ಸೈಟ್ ಲಿಂಕ್ ಇದ್ದರೆ ಮೇ ಬಿ ನನಗೆ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೋಬೋದು. ಸೊ ವಿತೌಟ್ ವೇಟಿಂಗ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಈ ಒಂದು ವೆಬ್ಸೈಟಿಗೆ ಬರ್ತಾರೆ. ಇಲ್ಲಿ ಓಕೆ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ. ಇದನ್ನು ನೀವು ನಿಮ್ಮ ಮೊಬೈಲ್ನಲ್ಲೂ ಬ್ರೌಸ್ ಮಾಡ್ಕೋಬೋದು, ಅದರಲ್ಲೇನೋ ಪ್ರಾಬ್ಲಮ್ ಇಲ್ಲ. ನೀವು ಮೊಬೈಲ್ನಲ್ಲಿ ಬ್ರೌಸ್ ಮಾಡುವಾಗ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ರಿಕ್ವೆಸ್ಟ್ ಡೆಸ್ಕ್ಟಾಪ್ ಸೈಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ದೊಡ್ಡಕ್ಕೆ ಬರುತ್ತೆ. ಸೊ ನೀವು ಅದನ್ನು ಟ್ರೈ ಮಾಡಿ, ಅಂದರೆ ಕ್ರೋಮ್ ಬ್ರೌಸರ್ನಲ್ಲಿ. ಇದು ನಾನೀಗ ಲ್ಯಾಪ್ಟಾಪ್ನಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ಟ್ರೈ ಅಂದರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಸೊ ಇವರ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಸೊ ನೀವು ಇಲ್ಲಿ ನೋಡ್ಕೋಬೋದು. ಇಲ್ಲಿ ಬಂದ್ಬಿಟ್ಟು ಒಂದು ಎಸ್ಟಿಮೇಷನ್ ಅಂದರೆ ನಾವು ಇಷ್ಟು ಚಾನಲ್ನ ಸೆಲೆಕ್ಟ್ ಮಾಡಿದ್ರೆ ಎಷ್ಟು ರೂಪಾಯಿ ಆಗ್ಬೋದು ಅಂತ ಎಸ್ಟಿಮೇಷನ್ ಮಾಡ್ಕೋಬೋದು. ಅದನ್ನು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬಟ್ ನೀವಿಲ್ಲಿ ನೋಡ್ಕೋಬೋದು, 130 ರೂಪಾಯಿ ಪ್ಲಸ್ GST ಸೇರಿ ನಿಮಗೆ 154 ರೂಪಾಯಿ ಆಗ್ತಾ ಇದೆ. ಅಂದರೆ ಇದು ಮ್ಯಾಂಡೇಟ್ರಿ 154 ರೂಪಾಯಿ ಕಟ್ಟಲೇಬೇಕು. ಅದರಲ್ಲಿ ಇದು 25 ಚಾನಲ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಇದು ಯಾವುದು ಅಂತ ಆಮೇಲೆ ತಿಳಿಸ್ಕೊಡ್ತೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಕರೆಕ್ಟಾಗಿ ನೋಡಿಕೊಂಡ್ರೆ ಮತ್ತೆ ನಿಮಗೆ ನಾನು ಲಾಸ್ಟಲ್ಲಿ ಟಿಪ್ಸ್ ಕೂಡ ಹೇಳ್ತೀನಿ. ಅಂದರೆ ಇದರಿಂದ ಬರೋ ಪ್ರಾಬ್ಲಮ್ಸು ಹೇಗೆ ತಪ್ಪಿಸ್ಕೊಳ್ಳೋದು, ಅದಕ್ಕೆ ಎಲ್ಲ ಟಿಪ್ಸನ್ನು ಹೇಳ್ಕೊಡ್ತೀನಿ. ನೀವು ಕಂಪ್ಲೀಟಾಗಿ ನೋಡಿದ್ರೆ ಅರ್ಥ ಆಗುತ್ತೆ. ಸೊ ನಿಮಗೆ ಯೂಸ್ ಇದೆ ಅಂದರೆ ನೋಡಿ, ಇಲ್ಲಾಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಇಂಪಾರ್ಟೆಂಟ್ಸ್ ಪಾಯಿಂಟ್ಸ್ ಬೇಕು ಅಂದರೆ ನೀವು ಲಾಸ್ಟ್ವರೆಗೂ ನೋಡ್ಕೋಬೋದು. ಸೊ ನೆಕ್ಸ್ಟ್ ಈ ಒಂದು ವೆಬ್ಸೈಟಲ್ಲಿ ಬಂದ್ಬಿಟ್ಟು ನೋಡಬೇಕಂದ್ರೆ, ಇಲ್ಲಿ ನಾವು ಪೇ ಚಾನಲ್ನಲ್ಲಿ ಇದ್ದೀವಿ. ಇಲ್ಲಿ ಪೇ ಚಾನಲ್ ಎಷ್ಟು ರೂಪಾಯಿ ಅಂತ ಹಾಕಿದ್ದಾರೆ. ಬಟ್ ಇಲ್ಲಿ ಫ್ರೀ ಟು ಏರ್ ಚಾನಲ್ಗಳು ಅಂದರೆ ಫ್ರೀ ಚಾನಲ್ಗಳು ಎಷ್ಟಿದ್ದಾವೆ ಅಂತ ನೀವು ಇಲ್ಲಿ ನೋಡ್ಕೋಬೋದು. ಒಂದು ನಿಮಿಷ ವೇಟ್ ಮಾಡಿ. ಇಂಟರ್ನೆಟ್ ಕನೆಕ್ಷನ್ ಸ್ಲೋ ಇರೋದು ಕಾರಣದಿಂದಾಗಿ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಓಕೆ, ಇಂಟರ್ನೆಟ್ ಕನೆಕ್ಷನ್ ಸ್ವಲ್ಪ ಸ್ಲೋ ಇದೆ, ಸೊ ಅದಕ್ಕೋಸ್ಕರನೇ. ಸೊ ಇಲ್ಲಿ 534 ಫ್ರೀ ಚಾನಲ್ಗಳು ಇದ್ದಾವೆ, ಪ್ಲಸ್ 25 ಎಷ್ಟಾಗುತ್ತೆ ಅಂತ ನೋಡ್ಕೊಳ್ಳಿ. ಅಂದರೆ ಫ್ರೀ ಚಾನಲ್ಗಳು ಇಷ್ಟು. ಇದರಲ್ಲಿ ಕನ್ನಡ, ಇಂಗ್ಲೀಷ್ ನೀವು ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿದೆ ನೋಡಿ ಲ್ಯಾಂಗ್ವೇಜ್ ಅಂತ. ಸೊ ಇದಿಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡಿದ್ರೆ ಇದು ದುಡ್ಡಲ್ಲಿ ಏನು ಇನ್ಕ್ರೀಸ್ ಆಗೋದಿಲ್ಲ, ಬಟ್ ಚಾನಲ್ನಲ್ಲಿ ಇನ್ಕ್ರೀಸ್ ಆಗುತ್ತೆ. ಅದ್ರ ಚಾನಲ್ನಲ್ಲೂ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ನೀವು ಅದನ್ನು ಮೈಂಡಲ್ಲಿ ಇಟ್ಕೊಂಡು ಚಾನಲ್ನ ಸೆಲೆಕ್ಟ್ ಮಾಡಬೇಕು. ಅದೇನು ಅಂತಲೂ ನಾನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮೊದಲು ಇದೆರಡನ್ನು ಅನ್ಟಿಕ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇದರಲ್ಲಿ ತುಂಬ ದೊಡ್ಡ ಪ್ರಾಬ್ಲಮ್ ಇದೆ, ಒಂದು ಮೈಂಡ್ ಕೆಡಿಸ್ಕೊಳ್ಳೋಷ್ಟು. ಬಟ್ ನಾನೆಲ್ಲ ಕೆಡಿಸ್ಕೊಂಡು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲಿ ಪೇ ಚಾನಲ್ಲಿಗೆ ಬರೋಣ. ಪೇ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ
ಇನ್ನೊಂದು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ಇಲ್ಲಿ. ಚಾನಲ್ ಬೊಕೆಟ್ ಲಿಸ್ಟ್ ಅಂದರೆ ಬಕೆಟ್ ಅಂತಾರ ಬೊಕೆ ಅಂತಾರ ನಂಗೆ ಗೊತ್ತಿಲ್ಲ. ಬಕೆಟ್ ಬೊಕೆ ಬೊಕೆ ಚಾನಲ್ನಲ್ಲಿ ಬಂದ್ಬಿಟ್ಟು ಇಲ್ಲೂ ಇದೆ ನೋಡಿ. ಸಾರಿ ಯಾಕಂದರೆ ಇಂಟರ್ನೆಟ್ ಕನೆಕ್ಷನ್ನು ಸ್ಲೋ ಇದೆ. ಒಂದ್ಸಲ ರಿಲೋಡ್ ಕೊಟ್ಬಿಡಲ್ಲ. ಓಕೆ, ಈಗ ರಿಲೋಡ್ ಆಗಿದೆ. ಏನೋ ಕ್ಲಿಕ್ ಆಗ್ತಿಲ್ಲ ಕರ್ಮ. ಓಕೆ, ನ್ಯೂ ಟ್ಯಾಬಲ್ಲಿ ಓಪನ್ ಮಾಡ್ಕೊಬಿಡೋಣ. ನ್ಯೂ ಟ್ಯಾಬಲ್ಲಿ ಓಪನ್ ಆಗ್ತಿದೆ. ಇದ್ರದ್ದು ಒಂದು ಲಿಸ್ಟ್ ತೋರಿಸ್ಬಿಡ್ತೀನಿ ನಿಮಗೆ. ಏನಾದರೂ ಮಾಡ್ತಿರೋವಾಗಲೇ ಈ ರೀತಿ ಎಲ್ಲ ಪ್ರಾಬ್ಲಮ್ ಬರೋದು ನಮಗೆ. ಓಕೆ, ಸೊ ನೀವಿಲ್ಲಿ ನೋಡ್ಕೋಬೋದು ಬೊಕೆ ಪ್ಯಾಕ್ಗಳು ಬಂದ್ಬಿಟ್ಟು ಎಷ್ಟಿದೆ ಅಂತ. ಆಲ್ ಬ್ರಾಡ್ಕಾಸ್ಟರ್ದು ಬಂದ್ಬಿಟ್ಟು ಈಗ ಸೆಲೆಕ್ಟ್ ಆಗಿದೆ ಆಲ್ರೆಡಿ. ಬಟ್ ಇಲ್ಲಿ ಸುಮಾರು ಅಂದರೆ ಇದೆಲ್ಲ ಸನ್ ನೆಟ್ವರ್ಕ್ ಇದೆಯಲ್ಲ, ಇದರಲ್ಲಿ ಬಂದ್ಬಿಟ್ಟು ಕೆಲವು ಚಾನಲ್ಗಳು ಇನ್ಕ್ಲೂಡ್ ಆಗಿರುತ್ತೆ. ಅಂದರೆ ಕನ್ನಡ, ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ನೋಡಬೇಕಂದ್ರೆ ಉದಯ ಟಿ ವಿ, ಉದಯ ನ್ಯೂಸು, ಅಂದರೆ ಉದಯ ಮೂವೀಸು, ಉದಯ ಕಾಮಿಡಿ, ಇದು ಸನ್ ನೆಟ್ವರ್ಕಿಂದು. ತಮಿಳಲ್ಲೂ ಹೌದು, ಸನ್ ಟಿ ವಿ ಇದೆ, KTV, ಸನ್ ನ್ಯೂಸು, ಇದೆಲ್ಲ ಸನ್ ನೆಟ್ವರ್ಕಿಂದು. ಸೊ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ನೀವಿಲ್ಲಿ ನೋಡ್ಕೋಬೋದು. ತಮಿಳ್ ಬೇಸಿಕ್ ಪ್ಯಾಕು 40 ರೂಪಾಯಿದಿದೆ. ತಮಿಳ್ ಪ್ರೈಮು 45 ರುಪೀಸು. ಇದರಲ್ಲಿ ಕನ್ನಡ ಎಲ್ಲಿದೆಯಪ್ಪ? ತೆಲುಗು ಇದೆ ನೋಡಿ. ತೆಲುಗು ಬಂದ್ಬಿಟ್ಟು ಜೆಮಿನಿ ಟಿ ವಿ, ಜೆಮಿನಿ ಮೂವೀಸು, ಮಾ ಟಿ ವಿ. ಸೊ ಅಲ್ಲ ಅನಿಸುತ್ತೆ, ಒಂದು ನಿಮಿಷ, ಸಾರಿ. ಓಕೆ. ಸೊ ತೆಲುಗು ಸೂಪರ್ ಅಂತ ಇದೆ. ಅಂದರೆ ತಮಿಳು ಕನ್ನಡ ಎರಡು ಮಿಕ್ಸ್ ಇರುತ್ತೆ. ಕನ್ನಡ ಬೇಸಿಕ್ ಪ್ಯಾಕು ಇದು ಬಂದ್ಬಿಟ್ಟು ನಿಮಗೆ 30 ರೂಪಾಯಿಗೆ ಸಿಗ್ತಾ ಇದೆ. ಸೊ ನನ್ನ ಅನಿಸಿಕೆಯ ಪ್ರಕಾರ ನೀವು ಒಂದು ಬೊಕೆ ಪ್ಯಾಕ್ ಲಿಸ್ಟ್ ಸೆಲೆಕ್ಟ್ ಮಾಡೋದು ಬೆಸ್ಟ್ ಅನಿಸುತ್ತೆ. ಅಂದರೆ ಇದರಲ್ಲಿ ನಿಮಗೆ 2-3 ಚಾನಲ್ಗಳು ಎಕ್ಸ್ಟ್ರಾ ಬರುತ್ತೆ. ಅಂದರೆ ಎಕ್ಸ್ಟ್ರಾ ಚಾನಲ್ ನೀವು ನೋಡಬೇಕು ಅಂದ್ಕೊಂಡಿದ್ರೆ ನೀವು ಬೊಕೆ ಪ್ಯಾಕ್ ಸೆಲೆಕ್ಟ್ ಮಾಡ್ಕೋಬೋದು. ಇದು ನನ್ನ ಒಂದು ಅನಿಸಿಕೆ ಮಾತ್ರ. ಇದರಲ್ಲಿ ಕಲರ್ ಸೂಪರ್ ಇದೆ, ಅಂದರೆ ಕನ್ನಡ ಸೂಪರ್ ಅಂತ ಇದೆ. ಸೊ ಇದರಲ್ಲಿ ಎಷ್ಟು ಚಾನಲ್ ಬರ್ತಿದೆ ಅಂತ ನೋಡ್ಕೊಳ್ಳಿ. ಜಸ್ಟ್ ಫಾರ್ ಓನ್ಲಿ ನಿಮಗೆ ಎಸ್ಟಿಮೇಷನ್ ಮಾತ್ರ ಈ ಒಂದು ವೆಬ್ಸೈಟ್. ಇದರಿಂದ ಸೆಲೆಕ್ಟ್ ಮಾಡೋದ್ರಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ನೀವೇನಿದ್ರು ನಿಮ್ಮ ಒಂದು ಸರ್ವಿಸ್ ಪ್ರೊವೈಡರ್, ಅಂದರೆ ಟಾಟಾ ಸ್ಕೈ ಇರ್ಬೋದು, ವಿಡಿಯೋಕಾನ್ ಆಗಿರ್ಬೋದು, ಅಥವಾ ಡಿಶ್ ಟಿ ವಿ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಲಾಗಿನ್ ಮಾಡಿಕೊಂಡು ನೀವು ನಿಮ್ಮ ಚಾನಲನ್ನು ಸೆಲೆಕ್ಟ್ ಮಾಡಬೇಕು. ಅಂದರೆ ಒಂದು ಎಸ್ಟಿಮೇಷನ್ಗೋಸ್ಕರ ಇದು ಮಾತ್ರ. ಇದರಲ್ಲಿ ಏನು ಮಾಡಿದ್ರೆ ನಿಮಗೆ ಏನು ಚೇಂಜ್ ಆಗಲ್ಲ. ನಿಮಗೆ ಇಷ್ಟ ಬಂದಂಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಷ್ಟು ರೂಪಾಯಿ ಆಗುತ್ತೆ ಅಂತ ಇಲ್ಲಿ ಮೇಲೆ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ನಾನು ಕನ್ನಡ ಬೇಸಿಕ್ ಪ್ಯಾಕನ್ನು ಇಲ್ಲಿ ಸೆಲೆಕ್ಟ್ ಮಾಡಿದ ಕೂಡಲೇ ಇಲ್ಲಿ ಚಾನಲ್ ಆ್ಯಡ್ ಆಗುತ್ತೆ ನೋಡಿ. 31 ಚಾನಲ್ ಆ್ಯಡ್ ಆಗಿದೆ. 189 ರೂಪಾಯಿ ತೋರಿಸ್ತಾ ಇದೆ. ಓಕೆ ರೈಟಾ? ಸೊ ಇದನ್ನು ಅಂಟಿಕ್ ಮಾಡ್ಕೊಳ್ಳೋಣ ಬೇಡ. ಈಗ 25 ಚಾನಲ್ ಆಲ್ರೆಡಿ ಸೆಲೆಕ್ಟ್ ಆಗಿದೆಯಲ್ಲ, ಅದು ಯಾವುದು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಆಮೇಲೆ ಟೋಟಲ್ 154 ಅದು ಮ್ಯಾಂಡೇಟ್ರಿ ಕಟ್ಟಲೇಬೇಕು. ಓಕೆ, ಈಗ ಪೇ ಚಾನಲ್ಸಿಗೆ ಬರೋಣ. ಸೊ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದು ಇಲ್ಲಿ ಬಂದ್ಬಿಟ್ಟು ಜನರ ಚಾನಲ್. ಸೊ ಅದೇನೋ ಗೊತ್ತಿಲ್ಲ ನನಗೆ. ಇದರಲ್ಲಿ ನಿಮಗೆ ಡಿವೈಷನಲ್ಲ ಇಲ್ಲ ಎಂಟರ್ಟೈನ್ಮೆಂಟಾ? ನೆಕ್ಸ್ಟು ಓಕೆ ಜನರಲ್ಲ, ಇದು ಜನರಲ್ಲು ಫುಲ್ಲು ಕೊಟ್ಟಿಲ್ಲ ಅವರು. ಓಕೆ, ಇನ್ಫರ್ಟೈನ್ಮೆಂಟ್, ಕಿಡ್ಸ್, ಲೈಫ್ ಸ್ಟೈಲು, ಮಿಷಲೇನಿಯಸ್, ಮೂವೀಸು, ಮ್ಯೂಸಿಕ್ಕು, ನ್ಯೂಸು, ಸ್ಪೋರ್ಟ್ಸ್ ಅಂತ ಇದೆ. ನಿಮಗೆ ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಬೇಕು ಅಂದರೆ ಸ್ಪೋರ್ಟ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇನ್ಫರ್ಟೈನ್ಮೆಂಟ್ ಅಂದರೆ ಯಾವುದಪ್ಪ ಅಂದರೆ ಡಿಸ್ಕವರಿ ಚಾನಲ್ ಅದೆಲ್ಲ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಯಾವ ಚಾನಲ್ ಬೇಕು? ಅನಿಮಲ್ ಪ್ಲಾನೆಟ್ ಬೇಕಾ? 2 ರೂಪಾಯಿ ಹಾಕೋ ಸೆಲೆಕ್ಟ್ ಮಾಡ್ಕೊಳ್ಳೋದು. ಡಿಸ್ಕವರಿ ಚಾನಲ್ 4 ರೂಪಾಯಿ. ಸೊ ಇಲ್ಲಿ ಸೆಲೆಕ್ಟ್ ಮಾಡೋಕ್ಕೂ ಇಲ್ಲಿ ಚಾನಲ್ ಜಾಸ್ತಿ ಆಗ್ತಿರುತ್ತೆ, ಪ್ರೈಸು ಜಾಸ್ತಿ ಆಗ್ತಿರುತ್ತೆ ನೋಡಿ. ಆಮೇಲೆ ಓಕೆ, ಇದು ಓಕೆ ನ್ಯಾಷನಲ್ ಜಿಯೋಗ್ರಾಫಿಕ್ಕು ನಾನು ಜಾಸ್ತಿ ನೋಡಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ತಿರೋದು ಇನ್ಫರ್ಟೈನ್ಮೆಂಟ್ ಚಾನಲೆಲ್ಲ ಸ್ವಲ್ಪ ರೂಪೀಸ್ ಕಡಿಮೆನೇ ಇದೆ. ಓಕೆ ಇದು ಎಚ್ ಡಿ ಸೆಲೆಕ್ಟ್ ಆಗಿದೆ. HD 10 ರೂಪಾಯಿ. ಮಾಮೂಲಿ ಅಂದರೆ 2 ರೂಪಾಯಿಗೆ ಸಿಗ್ತಾಯಿದೆ.
ನಮ್ಮದು CRT ಟಿ ವಿ ನಿಮ್ಮದು ನಾರ್ಮಲ್ ಟಿ ವಿ 32 ಇಂಚ್ ಅಂದರೆ 32 ಇಂಚ್ ಅಂದರೆ ನೀವು SD ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ಟ್ಯಾಂಡರ್ಡ್ ಡೆಫಿನೇಷನ್ನು. ಇಲ್ಲ ನಿಮ್ಮ ಟಿ ವಿ 4K ಸಪೋರ್ಟ್ ಆಗುತ್ತೆ, ಇದು ಸ್ವಲ್ಪ ದೊಡ್ಡ ಟಿ ವಿ 54 ಇಂಚ್ ಅಂದರೆ 42 ಇಂಚು ಈ ರೀತಿ 44 ಇಂಚು ಈ ರೀತಿ ಎಲ್ಲ ಇದ್ದರೆ ನೀವು HD ಪ್ಯಾಕ್ ಸೆಲೆಕ್ಟ್ ಮಾಡಿಕೊಂಡ್ರೆ ಸಖತ್ತಾಗಿ ನೋಡ್ಬೋದು ಟಿ ವಿ. ನಿಮ್ಮಿಷ್ಟ ಅದು. ಓಕೆ, ₹2 ಸೆಲೆಕ್ಟ್ ಮಾಡ್ಕೊಂಡಾಯ್ತು. ಇಲ್ಲಿ ನೋಡ್ಕೊಳ್ಳಿ 28 ಚಾನಲ್ ₹163 ಆಗಿದೆ. ಆಮೇಲೆ ಇದನ್ನು ಇಂಟು ಕೊಟ್ಬಿಡೋಣ. ಈಗ ಬರೀ ಸ್ಪೋರ್ಟ್ಸ್ ಮಾತ್ರ ಬರುತ್ತೆ. ಇದರಲ್ಲಿ ನಾವು ಸ್ಟಾರ್ ಸ್ಪೋರ್ಟ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈಗ ನೋಡ್ಕೊಳ್ಳಿ ₹186. ಒಂದು ನಿಮಿಷ, ₹19. ಓಕೆ ₹186 ಆಗಿದೆ. 29 ಚಾನಲ್ ಸೆಲೆಕ್ಟ್ ಆಗಿದೆ. ನೆಕ್ಸ್ಟು ಈಗ ನಾವು ಕನ್ನಡ ಚಾನಲ್ ಯಾವ್ದಾರ ಸೆಲೆಕ್ಟ್ ಮಾಡೋಣ. ಅದಕ್ಕೆ ಇಲ್ಲಿ ಲ್ಯಾಂಗ್ವೇಜ್ ಮೇಲೆ ಬಂದುಬಿಟ್ಟು ಇದರಲ್ಲಿ ನೀವು ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಇದು ಸ್ಪೋರ್ಟ್ಸ್ ಅಂತ ಇದೆಯಲ್ಲ, ಅದನ್ನು ಇಂಟು ಕೊಟ್ಬಿಡೋಣ. ಈಗ ಇದರಲ್ಲಿ ಉದಯ ಮೂವೀಸ್ ಏನು ನೋಡಲ್ಲ ಬಿಡಿ. ಫಾರ್ ಎಕ್ಸಾಂಪಲ್ ಉದಯ ಟಿ ವಿ ಇದು ಅದು ನಾವು ನೋಡಲ್ಲ. ಚಿಂಟು ಫಾರ್ ಎಕ್ಸಾಂಪಲ್ ಯಾವ್ದು ಸೆಲೆಕ್ಟ್ ಮಾಡೋಣ? ಕಲರ್ಸ್ ಕನ್ನಡ ಇದನ್ನು ಸೆಲೆಕ್ಟ್ ಮಾಡೋಣ. ಆಮೇಲೆ ಉದಯ ಮೂವೀಸು, ಓಕೆ ಉದಯ ಕಾಮಿಡಿನ, ಉದಯ ಕಾಮಿಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 31 ಚಾನಲ್ ಆಗಿದೆ, ₹195 ಆಗಿದೆ. ನೆಕ್ಸ್ಟು ಫಾರ್ ಎಕ್ಸಾಂಪಲ್ ನೀವು ತಮಿಳ್ ನೋಡೋರಾಗಿದ್ದರೆ ಇಲ್ಲಿ ಕನ್ನಡ ತೆಗೆದುಬಿಡೋಣ. ಈಗ ತಮಿಳ್ನಲ್ಲಿ ಯಾವುದಪ್ಪ ಅಂದರೆ ಮೈನಾಗಿ ನೋಡೋರು KTV ನೋಡ್ತಾರೆ ಜನ, ಅದು ಬಿಟ್ಟರೆ ಸನ್ ಟಿ ವಿ ನೋಡ್ತಾರೆ. ಆಮೇಲೆ ಆದಿತ್ಯ ಅದು ₹9. ಆಮೇಲೆ ಸನ್ ಟಿ ವಿ ₹19. ಈ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು. ಒಟ್ಟು ನಾವು 34 ಚಾನಲ್ ಸೆಲೆಕ್ಟ್ ಮಾಡಿದ್ದೀವಿ. ₹251 ಕಟ್ಟಬೇಕು. ಅದೇ 34 ಚಾನಲ್ಲು ನಾವು ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದಲ್ಲ, 25 ಚಾನಲ್ಲು ಎಕ್ಸ್ಟ್ರಾ ಮ್ಯಾಂಡೇಟ್ರಿ. ಅದು ಯಾವುದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ವ್ಯೂ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ವ್ಯೂ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರೀ ಚಾನಲ್ಲು 25 ಮ್ಯಾಂಡೇಟ್ರಿ, ಅದನ್ನು ತೊಗೊಳ್ಬೇಕು. ಅದು ಯಾವುದು ಅಂತಲೂ ತಿಳಿಸ್ಕೊಡ್ತೀನಿ. ಪೇ ಚಾನಲ್ ನಾವು ದುಡ್ಡು ಕಟ್ಟಬೇಕಾಗಿರೋ ಚಾನಲ್ಲು 9 ಚಾನಲ್. ಈಗ ಸೆಲೆಕ್ಟ್ ಮಾಡ್ಕೊಂಡಿರೋದು 9 ಚಾನಲ್ಲು. ಓಕೆನಾ? ಟೋಟಲು 34 ಚಾನಲ್ಗೆ ₹251. ಅದರಲ್ಲಿ ನಿಮಗೆ ಅದೇ ಚಾನಲ್ ಸೆಲೆಕ್ಟ್ ಮಾಡಿದ್ದೀರಲ್ಲ ₹82 ಆಗಿದೆ ಎಕ್ಸ್ಟ್ರಾ. ಬಟ್ ಸರ್ವಿಸ್ ಚಾರ್ಜ್ ಬಂದ್ಬಿಟ್ಟು ₹131 ಕಟ್ಟಲೇಬೇಕು. ಪ್ಲಸ್ GST ಅಂತ 18%. ಟೋಟಲ್ GST ಹಾಕಿದ್ರೆ ₹39 ಎಕ್ಸ್ಟ್ರಾ ಬರ್ತಾಯಿದೆ. ಓಕೆನಾ? ಟೋಟಲ್ ₹251. ಇದರಲ್ಲಿ ನಾವು ಏನು ಸೆಲೆಕ್ಟ್ ಮಾಡಿದ್ದೀವಿ ಅಂದರೆ ಈ ಚಾನಲೆಲ್ಲ ಸೆಲೆಕ್ಟ್ ಮಾಡಿದ್ದೀವಿ. ಇಲ್ಲಿ ಎಲ್ಲ ಕಟ್ ಅಂತ ಇದೆಯಲ್ಲ, ಇಲ್ಲಿ ಬಂದರೆ ಎಷ್ಟು ಚಾನಲ್ ಸೆಲೆಕ್ಟ್ ಮಾಡಿದ್ದೀವಿ ಅಂತ ಲಿಸ್ಟ್ ತೋರಿಸುತ್ತೆ. ಬೊಕ್ಕೆ ಚಾನಲ್ ಸೆಲೆಕ್ಟ್ ಮಾಡಿದರೆ ಇಲ್ಲಿ ತೋರಿಸುತ್ತೆ. ಬಟ್ ಯಾವುದು ಸೆಲೆಕ್ಟ್ ಮಾಡಿಲ್ಲ. ಫ್ರೀ ಚಾನಲ್ಲು ನಾವು ಯಾವುದು ಸೆಲೆಕ್ಟ್ ಮಾಡಿಲ್ಲ. ಬಟ್ ಮ್ಯಾಂಡೇಟ್ರಿ ಚಾನಲ್ಲು ಯಾವುದಪ್ಪ ಅಂದರೆ DD ಚಾನಲ್ಗಳು ಎಲ್ಲದು ಒಂದು 25 ಚಾನಲ್ ಇದ್ದಾವೆ. ಅದು ನೀವು ಹಾಕ್ಕೊಳ್ಳೇಬೇಕು. ಇದನ್ನು ನೀವು ಬಿಡ್ತೀನಂದರೆ ಆಗೋದಿಲ್ಲ. ಈ 25 ಚಾನಲ್ಲು ಮ್ಯಾಂಡೇಟ್ರಿ. ಇದರಲ್ಲಿ ಏನಪ್ಪ ಪ್ರಾಬ್ಲಮ್ ಇದೆ ಅಂತ ನೀವು ಕೇಳ್ಬೋದು. ಪ್ರಾಬ್ಲಮ್ ಇದೆ. ಫಾರ್ ಎಕ್ಸಾಂಪಲ್ ನಾನು ಫಸ್ಟಲ್ಲೇ ಹೇಳಿದ್ನಲ್ಲ, ಏನಪ್ಪ ಅಂದರೆ ನಮ್ಮ ಹತ್ರ ಇರೋದು ಡಿಶ್ ಟಿ ವಿಯಲ್ಲಿ ಬಂದುಬಿಟ್ಟು ನಾವು ಯಾವ ಚಾನಲ್ ಸೆಲೆಕ್ಟ್ ಮಾಡಬೇಕು ಅಂತ ನಾನು ಹೆಂಗೆ ಸೆಲೆಕ್ಟ್ ಮಾಡೋದು ಅಂತ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ dishtv.in ಇದ್ರದ್ದು ನಾನು ವೆಬ್ಸೈಟ್ ಕೊಟ್ಟಿದ್ದೀನಿ. ಇಲ್ಲಿ ಬಂದುಬಿಟ್ಟು ಇಲ್ಲಿ ರಿಜಿಸ್ಟ್ರ್ ಯುವರ್ ಟ್ರೈ ನ್ಯೂ ಮ್ಯಾಂಡೇಟ್ ಅಂತ ಇದೆಯಲ್ಲ, ಸೊ ಇಲ್ಲಿ ಕ್ಲಿಕ್ ಏರ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮದು ಲಾಗಿನ್ ID ಮತ್ತು ಪಾಸ್ವರ್ಡು ಕೇಳುತ್ತೆ. ಅಂದರೆ ಇಲ್ಲಿ ನಿಮ್ಮ VC ನಂಬರ್ ಹಾಕಬೇಕು, ಇಲ್ಲಿ ಪಾಸ್ವರ್ಡ್ ಹಾಕಬೇಕು. ಇದು ನನಗೆ ಗೊತ್ತಿದೆ, ನಂದು ನಿಮಗೆ ಹೇಳಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟು ನಿಮಗೆ ಇಲ್ಲ ಅಂದರೆ ಅಕೌಂಟು ನಿಮ್ಮ VC ನಂಬರ್ ಇಟ್ಕೊಂಡು ರಿಜಿಸ್ಟ್ರ್ ಮಾಡ್ಕೊಳ್ಳಿ. ರಿಜಿಸ್ಟ್ರ್ ಆಗಿಲ್ಲ, ಆಲ್ರೆಡಿ ಅಕೌಂಟ್ ಇದ್ದರೆ ನೀವು ಫರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಅಥವಾ VC ನಂಬರ್ ಹಾಕ್ಕೊಂಡ್ಬಿಟ್ರೆ OTP ನಿಮ್ಮ ಮೊಬೈಲಿಗೆ ಬರುತ್ತೆ. OTPನ ಕ್ಲಿಕ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮಗೆ ಈಸಿಯಾಗಿ ಹೇಳ್ಬೇಕಂದ್ರೆ ನಿಮ್ಮ ರಿಜಿಸ್ಟರ್ ನಂಬರ್ ಅಥವಾ VC ನಂಬರನ್ನು ಹಾಕಬೇಕು. ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಬೇಕು. ಒಂದು ವೇಳೆ ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ OTP ಬರುತ್ತೆ. OTP ಎಂಟ್ರ್ ಮಾಡ್ಕೊಂಡು ನೀವು ಲಾಗಿನ್ ಮಾಡ್ಕೋಬೋದು. ಸಿಂಪಲ್, ಈಸಿ. ಇದರಲ್ಲಿ ಏನು ದೊಡ್ಡ ರಾಕೆಟ್ ಸೈನ್ಸ್ ಇಲ್ಲ. ಇದೇ ಥರ ಬೇರೆ ನೆಟ್ವರ್ಕ್ಗಳಿಗೆ, ಅಂದರೆ ಬೇರೆ ನೆಟ್ವರ್ಕ್ ಅಂತಿದ್ದೇನೆ, ಬೇರೆ ಇರ್ತಾವಲ್ಲ ಸರ್ವಿಸ್ ಪ್ರೊವೈಡರ್, ಟಾಟಾ ಸ್ಕೈ, ಏರ್ಟೆಲ್, ಸೊ ಅವ್ರದ್ದೆಲ್ಲ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಒಂದು ವೇಳೆ ಕೊಟ್ಟಿದ್ರೆ ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಇದೇ ರೀತಿ ಫಾಲೋ ಮಾಡ್ಕೊಳ್ಳಿ ಸ್ಟೆಪ್ಸನ್ನು. ಅಲ್ಲಿ ನೀವು ಹುಡುಕ್ಬೇಕಾಗತ್ತೆ. ಬಟ್ ನನಗೆ ಗೊತ್ತಿಲ್ಲ, ಅದಕ್ಕೆ ನಿಮಗೆ ಹೇಳೋಕ್ಕಾಗ್ತಿಲ್ಲ. ಒಂದು ವೇಳೆ ನನ್ನ ಫ್ರೆಂಡ್ಸ್ ಯಾರು ಸಿಕ್ಕಿದ್ರೆ ಅವ್ರದ್ದು ಲಾಗಿನ್ ಮಾಡಿಕೊಂಡು ನಿಮಗೆ ತೋರಿಸ್ಬಿಡ್ತೀನಿ ಅದರಲ್ಲಿ. ಬಟ್ ನೀವು ವೆಯ್ಟ್ ಮಾಡಬೇಕಷ್ಟೇ. ವೆಯ್ಟ್ ಮಾಡೋದು ತಡ ಮಾಡ್ಕೋಬೇಡಿ. ಅದು ಯಾಕೆ ಅಂತ ನಾನು ಲಾಸ್ಟಲ್ಲಿ ತಿಳಿಸ್ತೀನಿ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ, ಅಂದರೆ ಲಾಗಿನ್ ಮಾಡ್ಕೊಂಡಾದ್ಮೇಲೆ ಈ ಪೇಜಿಗೆ ಬರ್ತೀರಾ. ಈ ಪೇಜಿಗೆ ಬಂದ ಮೇಲೆ ಸೇಮ್ ಇಂಗ್ಲೀಷ್ ಚಾನಲ್ ಬೇಕಾ, ಇನ್ಫರ್ಟೈನ್ಮೆಂಟ್ ಚಾನಲ್ ಬೇಕಾ,
ಅದೇ ಕಿಡ್ಸ್ ಬೇಕಾ ಇದೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನೀವು ದಕ್ಷಿಣ ಇಂಡಿಯಾನ ಸೌತ್ ಇಂಡಿಯಾನ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟ್ಯಾಂಡರ್ಡ್ ಬೇಕಾ ಅಂದರೆ ಸ್ಟ್ಯಾಂಡರ್ಡ್ ಡೆಫಿನೇಷನ್ ಬೇಕಾ, HD ಫುಲ್ HD ಬೇಕಾ, ಹೈ ಡೆಫಿನೇಷನ್ ಬೇಕಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದ ಚಾನಲ್ಗಳನ್ನು ಹೀಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಿಂಗೆ ಸೆಲೆಕ್ಟ್ ಮಾಡ್ಕೊತಾನೆ ಹೋಗಿ. ಫಾರ್ ಎಕ್ಸಾಂಪಲ್ ಹಿಂಗೆ ನಿಮಗೆ ಹೇಳ್ತಾ ಇರೋದು. ಸೊ ಇಂಪಾರ್ಟೆಂಟ್ ಪಾಯಿಂಟು, ನೀವು ವಿಡಿಯೋ ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಏನಪ್ಪ ಅಂದರೆ ನಿಮ್ಮ ಚಾನಲ್ ನೀವು 154 ರೂಪಾಯಿ ಕಟ್ತೀರಲ್ಲ, ನಿಮ್ಮ ಒಂದು ಚಾನಲ್ನ ಕೆಪಾಸಿಟಿ 100 ಚಾನಲ್ ನೀವು ನೋಡ್ಕೋಬೋದು. 100 ಚಾನಲ್ಗೆ ನೀವು 154 ರೂಪಾಯಿ ಪ್ಲಸ್ ಎಷ್ಟಾಗುತ್ತೋ ಅಷ್ಟು. ನಿಮ್ಮ 100 ಚಾನಲ್ಕಿಂತ ಎಕ್ಸ್ಟ್ರಾ ಹೋದರೆ ಏನಪ್ಪ ಆಗುತ್ತೆ ಅಂತ ಹೇಳ್ತೀನಿ. ಕರೆಕ್ಟಾಗಿ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಒಂದು 2-3 ಸಲ ಹೇಳ್ತೀನಿ. ಸೊ ಫಾರ್ ಫಸ್ಟ್ 100 ಚಾನಲ್ 130 ರೂಪಾಯಿ ಪ್ಲಸ್ ಟ್ಯಾಕ್ಸಸ್ಸು ಅಂದರೆ 154 ರೂಪಾಯಿ ಆಗುತ್ತೆ. ಫಾರ್ ಎವ್ರಿ 25 ಅಂದರೆ ಫಾರ್ ಎವ್ರಿ ಸ್ಲ್ಯಾಬ್ 25 ರೂಪೀಸ್ ಅನ್ನೋದು 25 ಚಾನಲ್ ಅನ್ನೋದು ಒಂದು ಸ್ಲ್ಯಾಬು. ಈಗ ಏನಪ್ಪ ಆಗುತ್ತೆ ಅಂತ ನೋಡಿದ್ರೆ, ಸಿಂಪಲಾಗಿ ಹೇಳಬೇಕಂದ್ರೆ ಇಲ್ಲಿದೆ ನೋಡಿ, ಮೋರ್ ದನ್ ಈಗ 100 ಚಾನಲ್ಗಿನ್ನ ಎಕ್ಸ್ಟ್ರಾ 15 ಚಾನಲ್ ತಗೊಂಡ್ರೆ ನಿಮಗೆ 20 ರೂಪಾಯಿ ಪ್ಲಸ್ ಟ್ಯಾಕ್ಸ್ ಆಗುತ್ತೆ. ಅರ್ಥ ಆಯ್ತಾ? ನೀವು ಫಾರ್ ಎಕ್ಸಾಂಪಲ್ ನೀವು 125 ಚಾನಲ್ ಅಂದರೆ ಟೋಟಲ್ 123 ರೂಪಾಯಿ ಚಾನಲ್, ನೀವು ಟೋಟಲ್ 123 ಚಾನಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಫಾರ್ ಎಕ್ಸಾಂಪಲ್ ನೀವು 125 ಚಾನಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಎಕ್ಸ್ಟ್ರಾ 154 ರೂಪಾಯಿ ಕಟ್ಟೋದಿಲ್ಲದೆ ನೀವು ಎಕ್ಸ್ಟ್ರಾ ಚಾನಲ್ಗೂ ಪೇ ಮಾಡಿ ಮತ್ತೆ ಇನ್ನೂ ಎಕ್ಸ್ಟ್ರಾ 20 ರೂಪಾಯಿ ಪೇ ಮಾಡಬೇಕಾಗತ್ತೆ. 20 ರೂಪಾಯಿ ಪ್ಲಸ್ ಅದಕ್ಕೆ ಟ್ಯಾಕ್ಸನ್ನು ಪೇ ಮಾಡಬೇಕಾಗತ್ತೆ. ಇನ್ನೂ ಅರ್ಥ ಆಗಿಲ್ಲ ಅಂದರೆ ಹೇಗೆ ಅರ್ಥ ಮಾಡಿಸೋದು? ಮತ್ತು ನೀವು 15 ಚಾನಲ್ಗಿನ ಒಳಗೆ ಅಂದರೆ ಮಿನಿಮಮ್ 15 ಚಾನಲ್ವರೆಗೂ ಸೆಲೆಕ್ಟ್ ಮಾಡಿದ್ರೆ ಒಂದೊಂದು ಚಾನಲ್ಗೆ 1 ರೂಪಾಯಿ ಪ್ಲಸ್ ಟ್ಯಾಕ್ಸಸ್ ಬೀಳುತ್ತೆ. ನೀವು ಸೆಲೆಕ್ಟ್ ಮಾಡೋ ಚಾನಲ್ ಅಂದರೆ ಫಾರ್ ಎಕ್ಸಾಂಪಲ್ ಸ್ಟಾರ್ಗಳು ಸೆಲೆಕ್ಟ್ ಮಾಡ್ಕೊತೀನಿ ಅಂತ ತಿಳ್ಕೊಳ್ಳಿ, ಚಾನಲ್ಗೆ ದುಡ್ಡು ಕಟ್ಟಬೇಕು. ಇದೇ ರೀತಿ 25 ಚಾನಲ್ ಅಂದರೆ 100 ಚಾನಲ್ನ ದಾಟಿದರೆ ಅದಕ್ಕೆ ನೀವು ಪ್ಲಸ್ 1 ರೂಪಾಯಿ ಅಥವಾ ಮೋರ್ ದೆನ್ 15 ಚಾನಲ್ ಅಂದರೆ ನೀವು 20 ರೂಪಾಯಿ ಕಟ್ಟಬೇಕು. ಅಂದರೆ ನೀವು ಮ್ಯಾಕ್ಸಿಮಮ್ 25 ಚಾನಲ್ಗೆ ಎಕ್ಸ್ಟ್ರಾ 100 ಚಾನಲ್ಕಿಂತ ಮ್ಯಾಕ್ಸಿಮಮ್ 25 ಚಾನಲ್ಗೆ 20 ರೂಪಾಯಿ, ಮತ್ತು ಇನ್ನೂ ಒಂದು 25 ಚಾನಲ್ ಅಂದರೆ 150 ಚಾನಲ್ ಸೆಲೆಕ್ಟ್ ಮಾಡಿದ್ರೆ ಮತ್ತೆ ಅದಕ್ಕೆ ನೀವು 20 ರೂಪಾಯಿ ಪ್ಲಸ್ ಟ್ಯಾಕ್ಸಸ್ ಕಟ್ಟಬೇಕಾಗತ್ತೆ. ಇದು ತುಂಬ ಕಾಂಪ್ಲಿಕೇಟೆಡ್ ಆಗಿದೆ. ನೀವು ಫಸ್ಟೇ ಫ್ರೀ ಚಾನಲ್ಗಳು ಸೆಲೆಕ್ಟ್ ಆಗಿರ್ತವೆ, ಅಂದರೆ ಬೇಸಿಕ್ ಫ್ರೀ ಟೈರ್ ಚಾನಲ್ಗಳಿರ್ತಾವಲ್ಲ ಅದಕ್ಕೆ ಬಂದ್ಬಿಟ್ಟು ನೀವು ಆ ಚಾನಲ್ಗಳು ಸೆಲೆಕ್ಟ್ ಆಗಿರ್ತಾವಲ್ಲ ಅದನ್ನೆಲ್ಲ ನೀವು ಡಿಲೀಟ್ ಮಾಡಬೇಕು. ಯಾವ ಸೆಲೆಕ್ಟ್ ಆಗಿದೆ ನೀವು ಬೇಡದಿರೋ ಚಾನಲೆಲ್ಲ ತೆಗಿಯೋದು ನಿಮಗೆ ಇಂಪಾರ್ಟೆಂಟು. ಇದೆಲ್ಲ ನಿಮಗೆ ಯೂಸ್ ಇಲ್ಲ, ಸೊ ನಮಗೂ ಯೂಸ್ ಇಲ್ಲ. ಸೊ ಈ ರೀತಿ ಎಲ್ಲ ತೆಗೀತಾ ಇರಬೇಕಷ್ಟೆ. ಸೊ ಈ ರೀತಿ ತೆಗಿಯೋದ್ರಿಂದ ನಾವು 100 ಚಾನಲ್ಗಳನ್ನು ನಾವು ಯೂಸ್ ಮಾಡ್ಕೋಬೋದು. ಸೊ ನಾವು 154 ರೂಪಾಯಿ ಕಟ್ತೀವಲ್ಲ ಅದು ಫ್ರೀ ಚಾನಲ್ ಇನ್ಕ್ಲೂಡೆಡ್ ಆಗಿರಲಿ ಇಲ್ಲ ಆಗದೇ ಇರಲಿ, ಟೋಟಲ್ ನೀವು 100 ಚಾನಲ್ ನೋಡ್ಕೋಬೋದು ಅಷ್ಟೇ. ಸೊ ನೀವಿಲ್ಲಿ ನೋಡ್ಕೋಬೋದು 99 ಚಾನಲ್ ಸೆಲೆಕ್ಟ್ ಆಗಿದೆ. ಓಕೆನಾ? ಈಗ 100 ಚಾನಲ್ ಸೆಲೆಕ್ಟ್ ಆಗುತ್ತೆ ನೋಡಿ. ಸೊ ಇದಿಷ್ಟು ನಮ್ಮ 154 ರೂಪಾಯಿ ಕಟ್ತೀವಲ್ಲ ಅದರ ಕೆಪಾಸಿಟಿ 100 ಚಾನಲ್ ಅಷ್ಟೇ. ಇದಕ್ಕಿಂತ ಜಾಸ್ತಿ ಸೆಲೆಕ್ಟ್ ಮಾಡೋಕೆ ಹೋದರೆ ನಮಗೆ ಇನ್ನೂ ಎಕ್ಸ್ಟ್ರಾ ದುಡ್ಡಾಗುತ್ತೆ. ಚಾನಲ್ಗೂ ಖರ್ಚು ಮಾಡೋದಿಲ್ಲದೆ ಮತ್ತು ಅದಕ್ಕೆ ಟ್ಯಾಕ್ಸ್ ಹಾಕಿ ಅದಕ್ಕೆ ಇನ್ನೂ 1 ರೂಪಾಯಿ ಕೊಟ್ಟು, ಅಂದರೆ 15 ಚಾನಲ್ಗಳು ಅಂದರೆ 1 ರೂಪಾಯಿ, 25 ಚಾನಲ್ ಅಷ್ಟು ಅಂದರೆ ನೀವು 20 ರೂಪಾಯಿ ಎಕ್ಸ್ಟ್ರಾ ಅಂದರೆ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕು. ಮತ್ತು ಇನ್ನೂ 25 ಚಾನಲ್ ಎಕ್ಸ್ಟ್ರಾ ಅಂದರೆ ಅದಕ್ಕೂ ಟ್ಯಾಕ್ಸ್ ಕಟ್ಟಬೇಕು, ಮತ್ತು 20 ರೂಪಾಯಿ ಇನ್ನೂ ಎಕ್ಸ್ಟ್ರಾ ಕಟ್ಟಬೇಕು. ಅದ್ರ ಜೊತೆಗೆ ಅದೇ ಟ್ಯಾಕ್ಸ್ ಎಲ್ಲ ಇನ್ಕ್ಲೂಡೆಡ್ ಆಗಿ GST ಎಲ್ಲ ಇನ್ಕ್ಲೂಡೆಡ್ ಆಗೇನೆ ನಿಮಗೆ ಬರೋದು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಎಲ್ಲ ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಟೋಟಲ್ ಎಷ್ಟಾಗುತ್ತೆ ಅಂತ ಬರುತ್ತೆ. ಇದು ಯಾಕೋ ತೋರಿಸ್ತಾ ಇಲ್ಲ, ಯಾಕಂತ ಗೊತ್ತಿಲ್ಲ. ನೆಕ್ಸ್ಟು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಈಗ ಸಬ್ಮಿಟ್ ಕೊಡಲ್ಲ, ನಾನು ಮನೆಯಲ್ಲೆಲ್ಲ ಡಿಸ್ಕಷನ್ ಮಾಡಿ ಯಾವ ಚಾನಲ್ ಬೇಕು ಅಂತ ಸೆಲೆಕ್ಟ್ ಮಾಡೇ ನಾನು ಸಬ್ಮಿಟ್ ಕೊಡೋದು. ಓಕೆ, ಸಬ್ಮಿಟ್ ಕೊಟ್ಟರೆ ಮುಗೀತು. ಇನ್ನೂ ಒಂದು ಟಿಪ್ಸ್ ಹೇಳದೆ ಹೋದರೆ ಹೇಗೆ? ಟಿಪ್ಸ್ ಏನಪ್ಪ ಅಂತ ನೋಡಿದ್ರೆ, ಈಗ
ಜನವರಿ 31ಕ್ಕೆ ಲಾಸ್ಟ್ ಡೇಟು. ಇದರ ಒಳಗೆ ನೀವು ಚಾನಲ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಫೆಬ್ರವರಿ 1ರಿಂದ ನಿಮ್ಮ ಚಾನಲ್ ಬಂದ್ಬಿಟ್ಟು ಅಂದರೆ ನಿಮ್ಮ DTH ಬಂದ್ಬಿಟ್ಟು ಬ್ಲಾಕ್ ಆಗ್ದಂಗೆ ನೀವು ಕಂಟಿನ್ಯೂ ಆಗಿ ನೋಡ್ಬೋದು. ನೀವು ನಿಮ್ಮ DTH ಆಪ್ರೇಟರ್ನಾರ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಿಮ್ಮ ಕೇಬಲ್ TV ಆಪ್ರೇಟರ್ನಾರ ಕಾಂಟ್ಯಾಕ್ಟ್ ಮಾಡಿ ನೀವು ಆದಷ್ಟು ಬೇಗ ನಿಮ್ಮ ಚಾನಲ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ 1ನೇ ತಾರೀಕಿಂದ ಪಕ್ಕಾ ಕ್ಯೂ ನಿಲ್ಲೋದು ಗ್ಯಾರಂಟಿ. ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೋಬೋದು, ಬಟ್ ಕ್ಯೂ ನಿಲ್ಲೋದು ಗ್ಯಾರಂಟಿ. ನಿಮಗೆ ಬಂದರೆ ನೀವು ಮನೇಲಿ ಕೂತ್ಕೊಂಡೆ ಆರಾಮಾಗಿ ಸೆಲೆಕ್ಟ್ ಮಾಡ್ಬೋದು. ಒಂದು ವೇಳೆ ಬರಲಿಲ್ಲ ಅಂದರೆ ನೀವು ಸೈಬರಲ್ಲಿ ಹೋಗಿ ಸೆಲೆಕ್ಟ್ ಮಾಡಬೇಕು. ಇಲ್ಲ ಅಂದರೆ ಡಿಶ್ TV ರೀಚಾರ್ಜ್ ಮಾಡ್ತಾರಲ್ಲ ಅವ್ರ ಹತ್ರ ಹೋಗಿ ನಿಂತ್ಕೊಂಡು ಸೆಲೆಕ್ಟ್ ಮಾಡಿಸ್ತಾ ಇರಬೇಕು. TV ಚಾನಲ್ಗಳನ್ನು ನೋಡುವವರ ಸಂಖ್ಯೆ ಜಾಸ್ತಿ, ಸೊ ಕ್ಯೂ ನಿಲ್ಲೋದು ಪಕ್ಕ. ನೀವು ಆದಷ್ಟು ಬೇಗ ಜನವರಿ 31ರ ಒಳಗೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕೋ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಚಾನಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ನನ್ನ ಒಂದು ಟಿಪ್ಸ್ ಅಷ್ಟೇ. ಇವತ್ತಿನ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವಿನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತಪ್ಪ ಅಂದರೆ ನಾನು ಯಾವಾಗೆಲ್ಲ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಬರುತ್ತೆ. ನೀವು ಮಿಸ್ ಮಾಡ್ಕೊಳ್ದೇನೆ ನಮ್ಮ ವಿಡಿಯೋನ ಮೊದಲು ನೋಡ್ಕೋಬೋದು. ನೆಕ್ಸ್ಟು ಏನಪ್ಪ ಅಂದರೆ ನನ್ನ ಚಾನಲಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳು ಅಂದರೆ ಡಿಶ್ TV ಮತ್ತು ಮೊಬೈಲು ಈ ರೀತಿ ಎಲ್ಲ ಇದಕ್ಕೆ ರಿಲೇಟೆಡ್ ಆದ ವಿಡಿಯೋಗಳನ್ನು ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಂದರೆ ಕನ್ನಡ ಟೆಕ್ ಅಂತ ಬರ್ದಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ವಿಡಿಯೋಸ್ ಅಂತ ಹೋಗಿ ಅಲ್ಲಿ ಸುಮಾರು ವಿಡಿಯೋಸ್ ಇರುತ್ತೆ. ಸೊ ಫ್ರೀ ಇದ್ರೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.